ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ಇನ್ಫಾ ಮೀಡಿಯಾ ಜಗತ್ತು ಚಾನಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಭಾವಿಸ್ಕೊಂಡು ಇವತ್ತಿನ ಒಂದು ವಿಡಿಯೋನ ಶುರು ಮಾಡಿಬಿಡೋಣ. ಇವತ್ತಿನ ಒಂದು ವಿಡಿಯೋದಲ್ಲಿ ತುಲಾ ರಾಶಿಯವರಿಗೆ ನಾಳೆ ಅಂದರೆ ಜೂನ್ 15ನೇ ತಾರೀಕು ಸ್ನೇಹಿತರೆ ಜ್ಯೇಷ್ಠ ಅಮಾವಾಸ್ಯೆ ಇದೆ. ಈ ಅಮಾವಾಸ್ಯೆಯ ದಿನದಿಂದ ತುಲಾ ರಾಶಿಯವರು ಯಾವ ವಿಷಯದ ಬಗ್ಗೆ ಎಚ್ಚರಿಕೆ ವಹಿಸಬೇಕು, ಏನೆಲ್ಲ ಅದೃಷ್ಟದ ಫಲಗಳನ್ನು ಗಳಿಸಲಿದ್ದೀರಿ ಅನ್ನೋದನ್ನ ಕಂಪ್ಲೀಟ್ ಆಗಿ ತುಲಾ ರಾಶಿಯವರಿಗೆ ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಇದನ್ನೆಲ್ಲ ತಿಳ್ಕೋಬೇಕು, ಸಣ್ಣ ಪುಟ್ಟ ಪರಿಹಾರಗಳನ್ನೆಲ್ಲ ಫಾಲೋ ಅಪ್ ಮಾಡಬೇಕು ಅಂದರೆ ಎಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡಬಾರ್ದು. ಅಂದರೆ ವಿಡಿಯೋನ ಕಟ್ ಮಾಡಿ ಓಡಿಸ್ಕೊಂಡು ಹೋಗಿ ನೋಡ್ತೀರಾ, ಇದು ಫುಲ್ ಇನ್ಫಾರ್ಮೇಷನ್ ಅರ್ಥ ಆಗಲ್ಲ ಸ್ನೇಹಿತರೆ. ಸೊ ಹಾಗಾಗಿ ಎಲ್ಲ ವಿಡಿಯೋದಲ್ಲೂ ತಿಳಿಸ್ತಾ ಇರ್ತೀನಿ. ಮೊದಲಿಂದ ಕೊನೆ ತನಕ ವಿಡಿಯೋವನ್ನು ವಾಚ್ ಮಾಡಿ. ವಿಡಿಯೋದಲ್ಲಿ ಒಳ್ಳೆಯ ಮಾಹಿತಿ ಸಿಕ್ಕಿದ್ದಲ್ಲಿ ತಪ್ಪದೇ ವಿಡಿಯೋಗೊಂದು ಲೈಕ್ ಕೊಟ್ಟು, ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಇನ್ಫಾ ಮೀಡಿಯಾಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಬಹುದು. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ವಿಡಿಯೋ ವಾಚ್ ಮಾಡ್ತಿದ್ದೀರಾ ಅಂಥವರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ವಿಡಿಯೋದ ಕಡೆ ಗಮನ ಕೊಟ್ಬಿಡೋಣ. ಒಟ್ಟಾರೆಯಾಗಿ ನಾಳೆ ಆಚರಿಸುವಂತಹ ಈ ಜ್ಯೇಷ್ಠ ಅಮಾವಾಸ್ಯೆಯ ಮಹತ್ವವನ್ನು ತಿಳಿಸ್ಕೊಡ್ತೀನಿ. ಅನಂತರ ತುಲಾ ರಾಶಿಯವರು ಇಂದಿನಿಂದ ಏನೆಲ್ಲ ಅದೃಷ್ಟದ ಫಲಗಳನ್ನು ಗಳಿಸಲಿದ್ದೀರಿ, ಅದು ನಿಮ್ಮ ವ್ಯಾಪಾರದಲ್ಲಾಗಬಹುದು, ವ್ಯವಹಾರದಲ್ಲಾಗ್ಬೋದು, ಹಣಕಾಸಿನಲ್ಲಾಗ್ಬೋದು, ವೃತ್ತಿ ಜೀವನದಲ್ಲಾಗ್ಬೋದು, ನಿಮ್ಮ ಉದ್ಯೋಗದಲ್ಲಾಗ್ಬೋದು, ಏನೆಲ್ಲ ಬದಲಾವಣೆಗಳನ್ನು ನೋಡಲಿದ್ದೀರಿ, ಯಾವುದರ ಬಗ್ಗೆ ಬಹಳಷ್ಟು ಎಚ್ಚರಿಕೆ ವಹಿಸಬೇಕು, ತುಲಾರಾಶಿಯವರನ್ನು ಕಂಪ್ಲೀಟಾಗಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಇದನ್ನೆಲ್ಲ ತಿಳ್ಕೋಬೇಕು ಅಂದರೆ ಮೊದಲೇ ಹೇಳಿರುವ ಹಾಗೆ ಎಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡಬೇಡಿ. ಈ ಅದೃಷ್ಟ ರಾಶಿ ಅಂದರೆ ತುಲಾರಾಶಿಯವರು ನಿಮ್ಮ ಕುಟುಂಬದಲ್ಲಿ ಮತ್ತು ನಿಮ್ಮ ಸ್ನೇಹಿತರಲ್ಲಿ ಅಥವಾ ನಿಮ್ಮ ಹಿತೈಷಿಗಳು ಯಾರೇ ಆಗಿದ್ದರೂ ಕೂಡ ಅವರಿಗೆ ವಿಡಿಯೋವನ್ನು ಶೇರ್ ಮಾಡಿ. ನಿಮ್ಮ ಕಡೆಯಿಂದ ಅದೃಷ್ಟದ ಭವಿಷ್ಯವನ್ನು ಅವರು ಕೂಡ ತಿಳ್ಕೊಂಡಂಗಾಗುತ್ತೆ. ಓಕೆ, ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅವ್ರಿಗೆ ಮತ್ತೊಮ್ಮೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ವಿಡಿಯೋದ ಕಡೆ ಗಮನ ಕೊಡ್ತಾ ಹೋಗೋಣ. ಹೌದು ಸ್ನೇಹಿತರೆ, ನಮ್ಮ ಹಿಂದೂ ಧರ್ಮದಲ್ಲಿ ಅಮಾವಾಸ್ಯೆಗೆ ವಿಶೇಷ ಮಹತ್ವವಿದೆ ಅಂತಲೇ ಹೇಳಬಹುದು. ಆದರೆ ಜೂನ್ 15, 2026 ಬರುವಂತಹ ಅಮಾವಾಸ್ಯೆಯು ಅಧಿಕ ಮಾಸದಲ್ಲಿ ಬರುವುದರಿಂದ ಇದನ್ನು ಅಧಿಕ ಜ್ಯೇಷ್ಠ ಅಮಾವಾಸ್ಯೆ ಅಥವಾ ಸೋಮವಾರ ಬಂದಿರುವ ಕಾರಣ ಸೋಮಾವತಿ ಅಮಾವಾಸ್ಯೆ ಎಂದು ಕೂಡ ಕರೆಯಲಾಗುತ್ತದೆ. ಅತ್ಯಂತ ಪವಿತ್ರ ಮತ್ತು ಅಪರೂಪವಾಗಿದ್ದು ಸ್ನೇಹಿತರೆ, ಈ ದಿನದಂದು ಪಿತೃಗಳಿಗೆ, ಪೂರ್ವಜರಿಗೆ ವಿಶೇಷ ಪೂಜೆಗಳನ್ನು ಸಲ್ಲಿಸುವುದು ವಾಡಿಕೆಯಾಗಿರುತ್ತದೆ. ಇನ್ನು ಅಮಾವಾಸ್ಯೆಯ ಮಹತ್ವ ಮತ್ತು ಆಚರಣೆಗಳ ಬಗ್ಗೆ ಹೇಳೋದಾದರೆ, ಪಿತೃತರ್ಪಣ ಅಂದರೆ ಪವಿತ್ರ ಅಮಾವಾಸ್ಯೆಯ ದಿನದಂದು ಪೂರ್ವಜರು ಸ್ನೇಹಿತರೆ ಆತ್ಮಗಳು ಭೂಮಿಗೆ ಹತ್ತಿರವಾಗುತ್ತವೆ ಎಂಬ ನಂಬಿಕೆ ಕೂಡ ಇದೆ. ಇನ್ನು ಪೂರ್ವಜರ ಆತ್ಮಗಳು ಭೂಮಿಗೆ ಇಳಿಯುತ್ತದೆ ಎಂಬ ನಂಬಿಕೆ ಕೂಡ ಬಹಳಷ್ಟು ಇದೆ. ಈ ದಿನ ಪಿತೃಗಳಿಗೆ ತರ್ಪಣ ನೀಡುವುದರಿಂದ ಅವರ ಆತ್ಮಕ್ಕೆ ಶಾಂತಿ ಸಿಗುತ್ತದೆ ಮತ್ತು ಕುಟುಂಬಕ್ಕೆ ಒಳಿತಾಗಲಿದೆ. ಪೂರ್ವಜರ ಆತ್ಮಕ್ಕೆ ಶಾಂತಿ ಸಿಗಲಿಲ್ಲ ಅಂದರೆ ಸ್ನೇಹಿತರೆ ಎಲ್ಲದರಲ್ಲೂ ಅಡಚಣೆಗಳನ್ನು ನೋಡಿರ್ತೀರ. ವ್ಯಾಪಾರ ವ್ಯವಹಾರದಲ್ಲಿ ಮತ್ತು ಪಿತ್ರಾರ್ಜಿತ ಆಸ್ತಿಗಳಲ್ಲಿ ಸ್ನೇಹಿತರೆ ಕೈಗೂಡುವುದಿಲ್ಲ ಅಂತಲೇ ಹೇಳ್ಬೋದು, ಸಮಸ್ಯೆಗಳು ಎದುರಾಗಲಿದೆ. ಸೊ ಹಾಗಾಗಿ ಅವರ ಆತ್ಮಕ್ಕೆ ಶಾಂತಿ ಸಿಗಬೇಕು ಅಂದರೆ ಈ ದಿನ ಸ್ನೇಹಿತರೆ ತರ್ಪಣವನ್ನು ನೀಡಲಾಗುತ್ತದೆ. ಇನ್ನು ಸ್ನಾನ ಮತ್ತು ದಾನ ಅಂದರೆ ನದಿ ಅಂದರೆ ಪವಿತ್ರ ನದಿಗಳಲ್ಲಿ ಅಥವಾ ಪವಿತ್ರ ಜಲದಲ್ಲಿ ಸ್ನಾನ ಮಾಡಿ ಬಡವರಿಗೆ ಅನ್ನದಾನ ಅಥವಾ ವಸ್ತ್ರದಾನ ಮಾಡುವುದರಿಂದ ವಿಶೇಷ ಪುಣ್ಯ ಲಭಿಸುತ್ತದೆ. ಪವಿತ್ರ ನದಿಗಳಲ್ಲಿ ನಮಗೆ ಸ್ನಾನ ಮಾಡುವುದಕ್ಕೆ ಆಗುವುದಿಲ್ಲ, ಏನು ಮಾಡಬೇಕು ಅಂತ ಸಾಕಷ್ಟು ಕಮೆಂಟ್ಸನ್ನು ನಾನು ನೋಡ್ತಾ ಇರ್ತೀನಿ. ಸೊ ಅಂಥವ್ರು ಏನು ಮಾಡಬೇಕು ಅಂದರೆ ಪವಿತ್ರ ನದಿಗಳಲ್ಲಿ ಸ್ನೇಹಿತರೆ ಸ್ನಾನ ಮಾಡುವುದಕ್ಕೆ ಆಗಲಿಲ್ಲ ಅಂತಂದರೆ ಮನೆಯಲ್ಲಿ ಗಂಗಾ ಜಲ ಬೆರೆಸಿದ ನೀರಿನಿಂದ ನೀವು ಸ್ನಾನ ಮಾಡಬಹುದು ಅಥವಾ ಚಿಟಿಕೆ ಅರಿಶಿಣವನ್ನು ಹಾಕಿ ಸ್ನಾನ ಮಾಡುವುದರಿಂದ ಪುಣ್ಯ ಪ್ರಾಪ್ತಿಯಾಗುತ್ತದೆ. ಈ ದಿನ ಬಡವರಿಗೆ ಮತ್ತು ನಿರ್ಗತಿಕರಿಗೆ, ಅಸಹಾಯಕರಿಗೆ ನಿಮ್ಮ ಕೈಯಲ್ಲಾದಷ್ಟು ಹಣ ಸಹಾಯವನ್ನು ಮಾಡಿ. ಅನ್ನದಾನ, ವಸ್ತ್ರದಾನ ಅಂದರೆ ಬಟ್ಟೆ ದಾನ ಶ್ರೇಷ್ಠ ಸ್ನೇಹಿತರೆ. ಸೊ ಹಾಗಾಗಿ ನಿಮಗೆ ಪುಣ್ಯ ಲಭಿಸುತ್ತದೆ, ನಿಮ್ಮ ಕಷ್ಟಗಳು ಸಮಸ್ಯೆಗಳೆಲ್ಲವೂ ನಿವಾರಣೆಯಾಗಿ. ಸೊ ಹಾಗಾಗಿ ತಪ್ಪದೆ ಈ ದಿನ ಪರಿಹಾರವಾಗಿ ಅನ್ನದಾನವನ್ನು ಮಾಡಿ. ಇನ್ನು ದೇವಸ್ಥಾನಗಳಿಗೆ ಭೇಟಿ ನೀಡಲಾಗುತ್ತದೆ. ಶಿವ ದೇವಾಲಯಗಳಿಗೆ ಭೇಟಿ ನೀಡಿ ರುದ್ರಾಭಿಷೇಕವನ್ನು ಮಾಡಿಸುವುದು ಮತ್ತು ನವಗ್ರಹ ಪೂಜೆ ಮಾಡಿಸುವುದು ಶ್ರೇಷ್ಠ. ಅಧಿಕ ಮಾಸದ ಪ್ರಭಾವ ಈ ಬಾರಿ ಅಧಿಕ ಮಾಸದಲ್ಲಿ ಅಮಾವಾಸ್ಯೆ ಬಂದಿರುವುದರಿಂದ ಆಧ್ಯಾತ್ಮಿಕ ಸಾಧನೆ, ಜಪ ಮತ್ತು ಉಪವಾಸಕ್ಕೆ ಅತ್ಯುತ್ತಮ ಫಲ ಸಿಗುತ್ತದೆ ಅಂತಲೇ ಹೇಳಬಹುದು. ಈ ದಿನ ಅಂದರೆ ಸ್ನೇಹಿತರೆ ಸಮಯ ಬಂದು ಅಮಾವಾಸ್ಯೆಯ ಸಮಯ ಜೂನ್ 14 ಇಂದು ಭಾನುವಾರದ ದಿನ ಮಧ್ಯಾಹ್ನ 12:13 ಪ್ರಾರಂಭವಾಗಿದೆ.
ಇನ್ನು ನಾಳೆ ಬೆಳಿಗ್ಗೆ 8:23ಕ್ಕೆ ಕೊನೆಗೊಳ್ಳಲಿದೆ ಸ್ನೇಹಿತರೆ. ಬೆಳಿಗ್ಗೆಯಿಂದ ಸಂಜೆ ತನಕ ಪೂಜೆ ಪುನಸ್ಕಾರಗಳನ್ನು ಮಾಡಬಹುದು, ತರ್ಪಣವನ್ನು ನೀಡಬಹುದು. ಸೊ ಹಾಗಾಗಿ ಸೂರ್ಯೋದಯದ ಸಮಯವನ್ನು ಆಧರಿಸಿ ನಾಳೆ ಮಾಡಲಾಗುತ್ತದೆ. ಜೂನ್ 15ನೇ ತಾರೀಕು ಇದನ್ನು ಸೋಮಾವತಿ ಅಮಾವಾಸ್ಯೆ ಎಂದು ಕೂಡ ಕರೆಯಲಾಗುತ್ತದೆ. ಸೊ ಹಾಗಾಗಿ ತಪ್ಪದೆ ಬಡವರಿಗೆ, ನಿರ್ಗತಿಕರಿಗೆ, ನಿಮ್ಮ ಕೈಯಲ್ಲಾದಷ್ಟು ಜನರಿಗೆ ಸಹಾಯವನ್ನು ಮಾಡಿ ಅಂತ ಹೇಳ್ತಾ, ಈ ದಿನದಿಂದ ತುಲಾರಾಶಿಯವರು ಏನೆಲ್ಲ ಬದಲಾವಣೆಗಳನ್ನು ನೋಡಲಿದ್ದೀರಿ, ಅದು ನಿಮ್ಮ ವ್ಯಾಪಾರದಲ್ಲಾಗಬಹುದು, ವ್ಯವಹಾರದಲ್ಲಾಗ್ಬೋದು, ಹಣಕಾಸಿನಲ್ಲಾಗ್ಬೋದು, ಏನೆಲ್ಲ ಬದಲಾವಣೆಗಳನ್ನು ನೋಡಲಿದ್ದೀರಿ ಅನ್ನೋದನ್ನ ನೋಡ್ತಾ ಹೋಗೋಣ. ಎಲ್ಲೂ ಕೂಡ ಸ್ಕಿಪ್ ಮಾಡ್ದೇ ಕಮೆಂಟ್ ಬಾಕ್ಸಲ್ಲಿ ಸ್ನೇಹಿತರೆ ಕೊನೆ ತನಕ ವಾಚ್ ಮಾಡಿ. ವಿಡಿಯೋದಲ್ಲಿ ಕಮೆಂಟ್ ಬಾಕ್ಸಲ್ಲಿ ಓಂ ನಮಃ ಶಿವಾಯ ಅಂತ ಕಮೆಂಟ್ ಮಾಡಿ. ಶಿವನ ಅನುಗ್ರಹದಿಂದ ನಿಮ್ಮ ಜೀವನದಲ್ಲಿರುವ ಕಷ್ಟಗಳು, ಸಮಸ್ಯೆಗಳು, ಅಡಚಣೆಗಳು, ತೊಂದರೆಗಳು ಎಲ್ಲವೂ ಕೂಡ ನಿವಾರಣೆಯಾಗಲಿ ಅಂತ ಕೇಳ್ಕೊತಾ, ಇನ್ನು ಒಟ್ಟಾರೆಯಾಗಿ ತುಲಾರಾಶಿಯವರ ಬಗ್ಗೆ ಹೇಳೋದಾದರೆ ಸ್ನೇಹಿತರೆ, ಸಾಕಷ್ಟು ಬದಲಾವಣೆಯನ್ನು ನೋಡಲಿದ್ದೀರಿ. ವೃತ್ತಿ ಜೀವನದಲ್ಲಿ ಭವ್ಯವಾದಂತಹ ರಾಜಯೋಗವನ್ನು ನೋಡಲಿದ್ದೀರಿ. ನಿಮ್ಮ 10ನೇ ಮನೆಯಾದ ವೃತ್ತಿ ಸ್ಥಾನಕ್ಕೆ ಗುರು ಭಗವಾನ್ ಉಚ್ಚ ಸ್ಥಿತಿಯಲ್ಲಿ ಪ್ರವೇಶಿಸುವುದು ನಿಮ್ಮ ಕಾರ್ಪೊರೇಟ್ ಸ್ಥಾನಮಾನವನ್ನು ಉನ್ನತ ಮಟ್ಟಕ್ಕೆ ಏರಿಸುತ್ತದೆ. ಇದು ನಿಮ್ಮ ಸಾಮಾಜಿಕ ಗೌರವ ಮತ್ತು ವೃತ್ತಿಪರ ಪ್ರಭಾವವನ್ನು ಅಪಾರವಾಗಿ ಹೆಚ್ಚಿಸಲಿದೆ ಅಂತಲೇ ಹೇಳಬಹುದು ತುಲಾರಾಶಿಯವರಿಗೆ. ಇನ್ನು ನಿಮ್ಮೊಂದಿಗಿರುವಂತಹ ಅದೃಷ್ಟ ಜೂನ್ 15ರ ನಂತರ, ಜ್ಯೇಷ್ಠ ಅಮಾವಾಸ್ಯೆ ಮುಗಿದ ನಂತರ 9ನೇ ಮನೆಯಾದ ಭಾಗ್ಯದ ಸ್ಥಾನದಲ್ಲಿ ಸೂರ್ಯನ ಸಂಚಾರವು ನಿಮ್ಮೆಲ್ಲ ಉಪಕ್ರಮಗಳಲ್ಲಿ ಅದೃಷ್ಟವನ್ನು ತುಂಬುತ್ತದೆ. ನೀವು ಪ್ರಾರಂಭಿಸುವಂತಹ ಪ್ರತಿಯೊಂದು ರಚನಾತ್ಮಕ ಕಾರ್ಯವು ಯಶಸ್ವಿಯಾಗಿ ಪೂರ್ಣಗೊಳ್ಳಲಿದೆ. ಇನ್ನು ಅಷ್ಟಮ ಕುಜನ ಬಗ್ಗೆ ಸ್ವಲ್ಪ ಎಚ್ಚರಿಕೆ ವಹಿಸಿ. ಅಮಾವಾಸ್ಯೆ ಮುಗಿದ ನಂತರ 8ನೇ ಮನೆಗೆ ಮಂಗಳನ ಆಗಮನವು ತಿಂಗಳ ಅಂತ್ಯದವರೆಗೆ ವೈವಾಹಿಕ ಘರ್ಷಣೆಗಳು ಮತ್ತು ಪ್ರಯಾಣದ ಅಡಚಣೆಗಳು ಸೂಚಿಸುತ್ತಿದೆ. ತಾಳ್ಮೆಯಿಂದ ವರ್ತಿಸುವುದು ನಿಮಗೆ ಅತ್ಯುತ್ತಮ ಆಯ್ಕೆಯಾಗಿದೆ ಅಂತಲೇ ಹೇಳಬಹುದು. ಇನ್ನು ಪರಾಭವ ನಾಮ ಸಂವತ್ಸರದ ಜೂನ್ 2026 ದ್ವಿತೀಯಾರ್ಧದಿಂದ ತುಲಾರಾಶಿಯವರ ವೃತ್ತಿ ಜೀವನದಲ್ಲಿ ಒಂದು ಅದ್ಭುತವಾದಂತಹ ಸುವರ್ಣ ಅಧ್ಯಯನವನ್ನು ಬರೆಯಲಿದೆ. ಕಳೆದ ಒಂದು ವರ್ಷದಿಂದ ನಿಮ್ಮ 9ನೇ ಮನೆಯಲ್ಲೇ ಸಂಚರಿಸುತ್ತಾ ನಿಮಗೆ ಅದೃಷ್ಟವನ್ನು ಕರುಣಿಸಿದಂತಹ ಗುರು ಭಗವಾನ್ ಜೂನ್ ತಿಂಗಳಲ್ಲಿ ಉಚ್ಚ ಸ್ಥಾನವನ್ನು ಪಡೆಯಲು ನಿಮ್ಮ 10ನೇ ಮನೆಗೆ ಕರ್ಕಟಕ್ಕೆ ಅಂದರೆ ಕರ್ಮಸ್ಥಾನಕ್ಕೆ ಪ್ರವೇಶಿಸುತ್ತಾರೆ. ಇದು ನಿಮ್ಮ ವೃತ್ತಿ ಜೀವನದ ಹಾದಿಯಲ್ಲಿ ಒಂದು ಪ್ರಮುಖ ಮೈಲಿಗಲ್ಲನ್ನು ಸೂಚಿಸುತ್ತದೆ. ನಿಮ್ಮ ಕಠಿಣ ಪರಿಶ್ರಮಕ್ಕೆ ನೀವು ದುಪ್ಪಟ್ಟು ಪ್ರತಿಫಲವನ್ನು ಪಡೆಯುತ್ತೀರಿ. ಜೊತೆಗೆ ಸಮಾಜದಲ್ಲಿ ಅತ್ಯುತ್ತಮ ಮನ್ನಣೆಯನ್ನು ಗಳಿಸಲಿದ್ದೀರಿ. ಇದಕ್ಕೆ ಪೂರಕವಾಗಿ ನಿಮ್ಮ ರಾಶಿಯ ಅಧಿಪತಿಯಾದ ಶುಕ್ರನು ವೃತ್ತಿ ಸ್ಥಾನದಲ್ಲಿ ಗುರುವಿನೊಂದಿಗೆ ಸೇರಿಕೊಂಡು ಅಸಾಧಾರಣ ರಾಜಯೋಗವನ್ನು ಪ್ರಚೋದಿಸುತ್ತಾನೆ. ತಿಂಗಳ ಮೊದಲಾರ್ಧದಿಂದ ದ್ವಿತೀಯಾರ್ಧದವರೆಗೆ ಅದ್ಭುತವಾದಂತಹ ವ್ಯಾಪಾರದ ಲಾಭಗಳನ್ನು ಸುರಿಸಿದರು. 8ನೇ ಮನೆಗೆ ಮಂಗಳನ ಆಗಮನದಿಂದಾಗಿ ತಿಂಗಳ ದ್ವಿತೀಯಾರ್ಧದಲ್ಲಿ ವೈಯಕ್ತಿಕ ಸಂಬಂಧಗಳು ಮತ್ತು ಆರೋಗ್ಯದ ವಿಚಾರಗಳಲ್ಲಿ ನೀವು ಅಳೆದು ತೂಗಿ ತಾಳ್ಮೆ ಕಾಪಾಡಿಕೊಳ್ಳುವುದು ಅಗತ್ಯವಾಗುತ್ತದೆ ಸ್ನೇಹಿತರೆ. ಗ್ರಹಗಳ ಸಂಚಾರ ಮತ್ತು ಗ್ರಹಗಳ ಸ್ಥಾನ ಬದಲಾವಣೆಯಿಂದ ಒಂದಲ್ಲ ಒಂದು ರೀತಿಯಲ್ಲಿ ಸಾಕಷ್ಟು ಬದಲಾವಣೆಯನ್ನು ನೋಡುತ್ತೀರಾ. ನಿಮ್ಮ ಲಗ್ನಾಧಿಪತಿಯಾದ ಶುಕ್ರನಿಂದ ಏನೆಲ್ಲ ಪ್ರಭಾವವನ್ನು ನೋಡಲಿದ್ದೀರಿ ಅಂದರೆ, ಶುಕ್ರ 1 ಮತ್ತು 8ನೇ ಅಧಿಪತಿಯಾಗಿರುವಂತಹ ಲಗ್ನಾಧಿಪತಿಯಾಗಿರುವಂತಹ ಶುಕ್ರ 9ನೇ ಮನೆ ಮತ್ತು 10ನೇ ಮನೆಯಲ್ಲಿ ಸಂಚಾರವನ್ನು ಮಾಡುತ್ತಿದ್ದಾರೆ. ಜೂನ್ 8ರಿಂದ 9ನೇ ಮನೆಯಲ್ಲಿದ್ದು ಅದೃಷ್ಟವನ್ನು ನೀಡಲಿದ್ದಾರೆ. ಆನಂತರ ಉಚ್ಚ ಗುರುವಿನೊಂದಿಗೆ ಸೇರಲು 10ನೇ ಮನೆಗೆ ಪ್ರವೇಶಿಸಿ ಅಪಾರ ವೃತ್ತಿಪರ ವರ್ಚಸ್ಸು ಮತ್ತು ಭೌತಿಕ ಯಶಸ್ಸನ್ನು ತರುತ್ತಾರೆ. ಸ್ನೇಹಿತರೆ, ನೀವು ಕೇಳಿರ್ತೀರ ಜ್ಯೋತಿಷ್ಯಗಳು ಹೇಳುವುದನ್ನು, ಗುರುಬಲ ಶನಿಬಲ ತುಂಬಾ ಚೆನ್ನಾಗಿದ್ದರೆ ಮುಂದಿನ ದಿನಗಳು ಕೂಡ ನಿಮ್ಮದು ಉತ್ತಮವಾಗಿರುತ್ತದೆ ಅಂತ ತಿಳಿಸಿರ್ತಾರೆ. ಅದೇ ರೀತಿ ಗುರುಬಲವನ್ನು ನೋಡೋದಾದರೆ 3 ಮತ್ತು 6ನೇ ಅಧಿಪತಿಯಾಗಿರುವಂತಹ ಗುರು 10ನೇ ಮನೆಯಲ್ಲಿ ಉಚ್ಚ ಸ್ಥಿತಿಯಲ್ಲಿ ಕರ್ಕಟಕ ರಾಶಿಯಲ್ಲಿ ಸಂಚಾರವನ್ನು ಮಾಡುತ್ತಿದ್ದಾರೆ. ವೃತ್ತಿ ಸ್ಥಾನದಲ್ಲಿ ಉನ್ನತ ಮಟ್ಟದ ಕಾರ್ಯನಿರ್ವಾಹಕ ಸ್ಥಾನಗಳು, ಸ್ಪರ್ಧಾತ್ಮಕ ಕ್ಷೇತ್ರಗಳಲ್ಲಿ ಯಶಸ್ಸು ಮತ್ತು ವ್ಯಾಪಕ ಮನ್ನಣೆಯನ್ನು ನೀಡುತ್ತದೆ. ಅದೇ ರೀತಿ ಸ್ನೇಹಿತರೆ, 8ನೇ ಮನೆಯಲ್ಲಿದ್ದು ಹಠಾತ್ ಹೊಂದಾಣಿಕೆಗಳನ್ನು ಪ್ರಚೋದಿಸುತ್ತಾನೆ. ಆ ನಂತರ 9ನೇ ಮನೆಗೆ ಸ್ಥಳಾಂತರಗೊಂಡು ಅದೃಷ್ಟ ಮತ್ತು ಪೂರ್ವಜರ ಆಸ್ತಿಗಳ ಮೂಲಕ ಲಾಭವನ್ನು ತರಲಿದ್ದಾರೆ. ಇನ್ನು ಶನಿ
4 ಮತ್ತು 5ನೇ ಅಧಿಪತಿಯಾಗಿರುವಂತಹ ಯೋಗಕಾರಕ ಶನಿ 6ನೇ ಮನೆಯಲ್ಲಿ ಮೀನರಾಶಿಯಲ್ಲಿ ಯಥಾಸ್ಥಿತಿಯಲ್ಲಿ ಸಂಚಾರವನ್ನು ಮಾಡುತ್ತಾ ಶತ್ರುಗಳ ಮೇಲೆ ವಿಜಯವನ್ನು ಸಾಧಿಸುವುದಕ್ಕೆ ಮನ್ನಣೆ ಸಿಗಲಿದೆ. ಸಮರ್ಪಿತ ಶ್ರಮದ ಮೂಲಕ ಗುರಿಗಳ ಸಾಕಾರ ಮತ್ತು ರಚನಾತ್ಮಕ ಕಾರ್ಪೊರೇಟ್ ಬೆಳವಣಿಗೆಯನ್ನು ಖಾತರಿಪಡಿಸುತ್ತಾನೆ ಅಂತಲೇ ಹೇಳಬಹುದು. ಒಟ್ಟಾರೆಯಾಗಿ ತುಲಾ ರಾಶಿಯವರಿಗೆ ಗ್ರಹಗಳ ಸಂಚಾರ ಮತ್ತು ಗ್ರಹಗಳ ಸ್ಥಾನ ಬದಲಾವಣೆಯಿಂದ ಏನೆಲ್ಲ ಬದಲಾವಣೆಗಳನ್ನು ನೋಡಲಿದ್ದೀರಿ, ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ಕಂಪ್ಲೀಟಾಗಿ ತಿಳಿಸ್ಕೊಟ್ಟಿದ್ದೀನಿ. ಇವಾಗ ವೃತ್ತಿ ಮತ್ತು ವ್ಯಾಪಾರ ವ್ಯವಹಾರದ ಬಗ್ಗೆ ಹೇಳೋದಾದರೆ, ವ್ಯಾಪಾರ ವ್ಯವಹಾರ ಪಾಲುದಾರಿಕೆ ಸ್ವಯಂ ಉದ್ಯೋಗದ ಬಗ್ಗೆ ಹೇಳೋದಾದರೆ, ಸ್ವತಂತ್ರ ಉದ್ಯಮಿಗಳು ತಿಂಗಳ ದ್ವಿತೀಯಾರ್ಧದಿಂದ ಲಾಭದಾಯಕ ಆರ್ಥಿಕ ಅರಿವನ್ನು ಅನುಭವಿಸುತ್ತಾರೆ. ನಿಮ್ಮ 7ನೇ ಅಧಿಪತಿಯಾದ ಮಂಗಳನು ಜೂನ್ 21ರವರೆಗೆ ತನ್ನದೇ ಆದಂತಹ ಮನೆಯಲ್ಲಿ ನೆಲೆಸಿರುವುದರಿಂದ ನೀವು ಕೈಗೊಳ್ಳುವಂತಹ ದಿಟ್ಟ ಮತ್ತು ದೃಢವಾದ ಹೆಜ್ಜೆಗಳು ಭವ್ಯವಾದಂತಹ ಲಾಭವನ್ನು ನೀಡುತ್ತದೆ. ಇನ್ನು ಸೌಂದರ್ಯ ವರ್ಧಕಗಳು, ಬಟ್ಟೆ, ಫ್ಯಾಷನ್, ಮಾಧ್ಯಮ, ನೆಟ್ವರ್ಕ್ಗಳು, ಕೃಷಿ ಮತ್ತು ವಾಣಿಜ್ಯ ಎಂಜಿನಿಗಳ ವ್ಯವಹಾರದಲ್ಲಿರುವವರಿಗೆ ನಿಮ್ಮ ವೃತ್ತಿ ಸ್ಥಾನದಲ್ಲಿ ಗುರು ಶುಕ್ರರ ಸಂಯೋಜನೆಯು ಅತ್ಯುತ್ತಮ ಬ್ರ್ಯಾಂಡ್ ಇಮೇಜನ್ನು ನಿರ್ಮಿಸುತ್ತದೆ. ಅದಿಯಾಗೋ ಜೂನ್ 21ರ ನಂತರ ಮಂಗಳನು 8ನೇ ಮನೆಗೆ ಪ್ರವೇಶಿಸಿದಾಗ ಆಡಿಟ್ಗಳು ಅಥವಾ ಲೆಕ್ಕಪತ್ರಗಳ ಬಗ್ಗೆ ವ್ಯಾಪಾರ ಪಾಲುದಾರರೊಂದಿಗೆ ಸಣ್ಣ ಪುಟ್ಟ ಆಡಳಿತಾತ್ಮಕ ವಿವಾದಗಳು ಉದ್ಭವಿಸಬಹುದು. ಹೊಸ ಹೂಡಿಕೆಗಳನ್ನು ಮಾಡುವ ಮೊದಲು ಎಲ್ಲ ದಾಖಲೆಗಳನ್ನು ಸಂಪೂರ್ಣವಾಗಿ ಪರಿಶೀಲಿಸುವುದು ಜಾಣತನವಾಗಿದೆ ಸ್ನೇಹಿತರೆ. ಇನ್ನು ಅದೇ ರೀತಿ ನಿಮ್ಮ ವೃತ್ತಿ ಜೀವನದ ಬಗ್ಗೆ ಹೇಳೋದಾದರೆ, ನಿಮ್ಮ ಯೋಗಕಾರಕ ಶನಿಯು 6ನೇ ಮನೆಯಲ್ಲಿ ಇರುವುದರಿಂದ ವೃತ್ತಿಪರ ವಿರೋಧಿಗಳಿಗೆ ನಿಮ್ಮ ಅಚಲವಾದ ಅಧಿಕಾರವನ್ನು ಒಪ್ಪಿಕೊಳ್ಳದೆ ಬೇರೆ ದಾರಿಯೇ ಇಲ್ಲ. ಜೂನ್ 15ರ ನಂತರ ಅಂದರೆ ಜ್ಯೇಷ್ಠ ಅಮಾವಾಸ್ಯೆಯ ನಂತರ ನಿಮ್ಮ ಲಾಭಾಧಿಪತಿಯಾದ ಸೂರ್ಯನು 9ನೇ ಮನೆಯಾದ ಭಾಗ್ಯದ ಸ್ಥಾನಕ್ಕೆ ಹೆಜ್ಜೆ ಹಾಕಿದಾಗ ಸ್ನೇಹಿತರೆ, ಅದೃಷ್ಟವು ಸಕ್ರಿಯವಾಗಿ ನಿಮ್ಮ ಬಾಗಿಲನ್ನು ತಟ್ಟುತ್ತದೆ. ಉದ್ಯೋಗಕಕ್ಷಿಗಳು ಉನ್ನತ ಸರ್ಕಾರಿ ಅಥವಾ ಕಾರ್ಪೊರೇಟ್ ಪತ್ರಗಳನ್ನು ಯಶಸ್ವಿಯಾಗಿ ಪಡೆಯಲಿದ್ದಾರೆ ಮತ್ತು ಸಮಾಜದಲ್ಲಿ ನಿಮ್ಮ ಒಟ್ಟಾರೆ ಪ್ರತಿಷ್ಠೆಯು ಅದ್ಭುತವಾಗಿ ಏರಿಕೆಯಾಗಲಿದೆ. ತುಲಾ ರಾಶಿಯವರಿಗೆ ಈ ಜೂನ್ ತಿಂಗಳು ನಿಮ್ಮ ವೃತ್ತಿಪರ ಕ್ಷೇತ್ರದಲ್ಲಿ ಸಂಪೂರ್ಣ ಮ್ಯಾಜಿಕ್ನಂತೆ ಕಾರ್ಯನಿರ್ವಹಿಸುತ್ತದೆ. ಉಚ್ಚ ಸ್ಥಿತಿಯನ್ನು ತಲುಪುವ ಗುರುವು 10ನೇ ಮನೆಯಲ್ಲಿ ನಿಮ್ಮ ರಾಶಿಯ ಅಧಿಪತಿಯೊಂದಿಗೆ ಶುಕ್ರನೊಂದಿಗೆ ಸೇರಿಕೊಂಡು ಭವ್ಯವಾದಂತಹ ಕಾರ್ಪೊರೇಟ್ ಯೋಗವನ್ನು ರೂಪಿಸುತ್ತಾರೆ. ನಿಮ್ಮ ಕಾರ್ಯನಿರ್ವಾಹಕ ಪ್ರದರ್ಶನದಿಂದ ಮೇಲಧಿಕಾರಿಗಳು ಹೆಚ್ಚು ಪ್ರಭಾವಿತರಾಗುತ್ತಾರೆ ಅಂತಲೇ ಹೇಳಬಹುದು. ಬಹು ನಿರೀಕ್ಷಿತ ಬಡ್ತಿಗಳು, ವೇತನ ಹೆಚ್ಚಳ ಅಥವಾ ನೀವು ಬಯಸಿದ ಕನಸಿನ ಕಾರ್ಯಯೋಜನೆಗಳು ಸುಲಭವಾಗಿ ನಿಮ್ಮ ಕೈ ಸೇರಲಿದೆ ಸ್ನೇಹಿತರೆ. ವೃತ್ತಿ ಜೀವನದಲ್ಲಿ ವ್ಯಾಪಾರ ವ್ಯವಹಾರದಲ್ಲಿ ಏನೆಲ್ಲ ಬದಲಾವಣೆಯನ್ನು ನೋಡಲಿದ್ದೀರಿ ಅನ್ನೋದನ್ನ ಕಂಪ್ಲೀಟಾಗಿ ತಿಳಿಸ್ಕೊಟ್ಟಿದ್ದೀನಿ. ಇನ್ನು ಮುಂದಿನದಾಗಿ ಹೇಳೋದಾದರೆ ಹಣಕಾಸಿನ ಬಗ್ಗೆ, ಅಂದರೆ ನಿಮ್ಮ ಆರ್ಥಿಕ ಸ್ಥಿತಿ ಹೇಗಿರಲಿದೆ, ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅಂದರೆ, ನಿಮ್ಮ 2ನೇ ಅಧಿಪತಿಯಾದ ಮಂಗಳನು ಜೂನ್ 21ರ ನಂತರ ಬಲವಾಗಿರುವುದರಿಂದ ನಿಯಮಿತ ಮನೆಯ ಆದಾಯವು ಸುಗಮವಾಗಿ ಹರಿಯುತ್ತದೆ ಸ್ನೇಹಿತರೆ. ತಿಂಗಳ ಕೊನೆಯಲ್ಲಿ 8ನೇ ಮನೆಯ ಪ್ರಭಾವದಿಂದಾಗಿ ಆಟೋಮೊಬೈಲ್ ಸೇವೆ ಅಥವಾ ವಿಮೆ ಪ್ರೀಮಿಯಂಗಳಿಗೆ ಸಂಬಂಧಿಸಿದ ಖರ್ಚುಗಳು ಎದುರಾಗಬಹುದಾದರೂ ಅವು ನಿಮ್ಮ ಮೂಲಭೂತ ಆರ್ಥಿಕ ಭದ್ರತೆಗೆ ಯಾವುದೇ ರೀತಿಯಲ್ಲಿ ಭಂಗ ತರುವುದಿಲ್ಲ. ಆರ್ಥಿಕವಾಗಿ ನಿಮ್ಮ ಜೀವನ ಮಟ್ಟವು ಏರಿಕೆಯಾಗಲಿದೆ. ನಿಮ್ಮ ವೃತ್ತಿ ಜೀವನದಲ್ಲಿ ಸಾಧಿಸಿದಂತಹ ನಿರಂತರ ಪ್ರಗತಿಯು ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸನ್ನು ನೇರವಾಗಿ ಶ್ರೀಮಂತಗೊಳಿಸುತ್ತದೆ. ಜೂನ್ 15ರಿಂದ ಸೂರ್ಯನು 9ನೇ ಮನೆಗೆ ಮಿಥುನಕ್ಕೆ ಪ್ರವೇಶಿಸುವುದು ಇಂದಿನ ಹೂಡಿಕೆಗಳು ಅಥವಾ ಷೇರು ಮಾರುಕಟ್ಟೆಗಳ ಮೂಲಕ ಅದ್ಭುತವಾದಂತಹ ಆರ್ಥಿಕ ಅದೃಷ್ಟವನ್ನು ತೆರೆಯುತ್ತದೆ. ಪೂರ್ವಜರ ಆಸ್ತಿಗಳು ಅಥವಾ ಕೌಟುಂಬಿಕ ಆಸ್ತಿಗಳು ಯಶಸ್ವಿಯಾಗಿ ನಿಮ್ಮ ಹೆಸರಿಗೆ ನೋಂದಣಿಯಾಗಲಿದೆ ಅಂತಲೇ ಹೇಳಬಹುದು. ಒಟ್ಟಾರೆಯಾಗಿ ಹಣಕಾಸಿನ ವಿಚಾರದಲ್ಲಿ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ಕಂಪ್ಲೀಟಾಗಿ ತಿಳಿಸ್ಕೊಟ್ಟಿದ್ದೀನಿ. ಇನ್ನು ಮುಂದಿನದಾಗಿ ಹೇಳೋದಾದರೆ ಸ್ನೇಹಿತರೆ, ನಿಮ್ಮ ಹೆಲ್ತ್ ಬಗ್ಗೆ, ನಿಮ್ಮ ಆರೋಗ್ಯದಲ್ಲಿ ಏನೆಲ್ಲ ಬದಲಾವಣೆಗಳು ಕಂಡು ಬರ್ಬೋದು ಅಂದರೆ, ನಿಮ್ಮ 8ನೇ ಮನೆಗೆ ಋಷಭಕ್ಕೆ ಮಂಗಳನ ಆಗಮನವು ಸ್ಪಷ್ಟ ಎಚ್ಚರಿಕೆಯ ಸಂಕೇತವನ್ನು ನೀಡುತ್ತದೆ. ಅಷ್ಟಮ ಕುಜನ ಸಂಚಾರವು ಹಠಾತ್ ಜಾರಿ ಬೀಳುವುದು, ಕಿರಿಕಿರಿಯಲ್ಲಿನ ಏರಿಕೆ ಅಥವಾ ರಕ್ತದೊತ್ತಡದಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸಗಳನ್ನು ಉಂಟು ಮಾಡಬಹುದು.
ವಾಹನಗಳನ್ನು ಚಲಾಯಿಸುವಾಗ ಫೋನ್ ಕರೆಗಳನ್ನು ನಿರ್ವಹಿಸುವುದು ಅಥವಾ ಅತಿ ವೇಗದಿಂದ ದೂರವಿರುವುದು ಅತ್ಯಂತ ನಿರ್ಣಾಯಕ. ಇದರಿಂದ ಸಣ್ಣ ಪುಟ್ಟ ಅಪಘಾತಗಳನ್ನು ಗ್ರಹಗಳು ಸೂಚಿಸುವ ಕಾರಣ ಈ ವಿಷಯದ ಬಗ್ಗೆ ಬಹಳಷ್ಟು ಎಚ್ಚರಿಕೆ ವಹಿಸಿ ಯೋಗ ಅಥವಾ ಉಸಿರಾಟದ ವ್ಯಾಯಾಮಗಳನ್ನು ಅಂದರೆ ಪ್ರಾಣಾಯಾಮವನ್ನು ಅಳವಡಿಸಿಕೊಳ್ಳುವುದು ನಿಮ್ಮ ಮನಸ್ಸನ್ನು ಗಮನಾರ್ಹವಾಗಿ ಶಾಂತವಾಗಿರಿಸುತ್ತದೆ. ಅದೇ ರೀತಿ ಸ್ನೇಹಿತರೆ, ನಿಮ್ಮ ರಾಶಿಯ ಅಧಿಪತಿಯಾಗಿರುವಂತಹ ಶುಕ್ರ ವೃತ್ತಿ ಸ್ಥಾನದಲ್ಲಿ ಬಲವಾಗಿ ಗುರುವಿನೊಂದಿಗೆ ಸೇರುವುದರಿಂದ ನಿಮ್ಮ ದೇಹದ ರೋಗ ನಿರೋಧಕ ಶಕ್ತಿ ಮತ್ತು ದೈಹಿಕ ಕಾಂತಿಯು ಅತ್ಯುತ್ತಮವಾಗಿರುತ್ತದೆ. ದೀರ್ಘಕಾಲದಿಂದ ಕಾಡುತ್ತಿದ್ದಂತಹ ಯಾವುದೇ ಸಣ್ಣ ಪುಟ್ಟ ಆರೋಗ್ಯ ಸಮಸ್ಯೆಗಳು ವೇಗವಾಗಿ ಗುಣಮುಖವಾಗಲು ಪ್ರಾರಂಭಿಸುತ್ತವೆ ಅಂತಲೇ ಹೇಳಬಹುದು. ಒಟ್ಟಾರೆಯಾಗಿ ನಿಮ್ಮ ಆರೋಗ್ಯದಲ್ಲಿ ಏನೆಲ್ಲ ಬದಲಾವಣೆಗಳನ್ನು ಗ್ರಹಗಳು ಸೂಚಿಸಲಿದೆ, ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ಕಂಪ್ಲೀಟಾಗಿ ತಿಳಿಸ್ಕೊಟ್ಟಿದ್ದೀನಿ. ಇನ್ನು ಕುಟುಂಬದ ಬಗ್ಗೆ ಹೇಳೋದಾದರೆ, ಈ ತಿಂಗಳು ಕೌಟುಂಬಿಕ ಜೀವನವು ಮಿಶ್ರ ಫಲಿತಾಂಶಗಳು ಸ್ನೇಹಿತರೆ ಪ್ರದರ್ಶಿಸುತ್ತದೆ. 10ನೇ ಮನೆಯಲ್ಲಿರುವ ಶುಭ ಗ್ರಹಗಳು ನಿಮ್ಮ ವೃತ್ತಿ ಜೀವನದ ಸಾಧನೆಗಳನ್ನು ಇಡೀ ಕುಟುಂಬವು ಸಂತೋಷದಿಂದ ಆಚರಿಸುವುದನ್ನು ಖಚಿತಪಡಿಸುತ್ತದೆ. ನಿಮ್ಮ ತಂದೆಯ ಆರೋಗ್ಯವು ಗಮನಾರ್ಹವಾಗಿ ಸುಧಾರಿಸುತ್ತದೆ ಮತ್ತು ಸಾಗರೋತ್ತರ ಕೌಟುಂಬಿಕ ಪ್ರಯಾಣದ ಯೋಜನೆಗಳು ಸುಂದರವಾಗಿ ರೂಪುಗೊಳ್ಳುತ್ತವೆ. ವ್ಯತಿರಿಕ್ತವಾಗಿ ವೈವಾಹಿಕ ಕ್ಷೇತ್ರವು ಪ್ರಜ್ಞಾಪೂರ್ವಕ ಕಾಳಜಿಯನ್ನು ಬಯಸುತ್ತದೆ. ಜೂನ್ 15ರ ನಂತರ 7ನೇ ಮನೆಯಲ್ಲಿರುವ ಮಂಗಳನ ಸಂಚಾರ ನಿಮ್ಮ ಸಂಗಾತಿಯೊಂದಿಗೆ ಸಣ್ಣ ಪುಟ್ಟ ಅಹಂಕಾರದ ಘರ್ಷಣೆಗಳನ್ನು ಪ್ರಚೋದಿಸಬಹುದು. ಜೂನ್ 21ರ ನಂತರ ಮಂಗಳನು ಕೂಡ 8ನೇ ಮನೆಗೆ ಪ್ರವೇಶಿಸಿದಾಗ ತಾತ್ಕಾಲಿಕ ದೋಷವನ್ನು ಸೃಷ್ಟಿಸಿದಾಗ ಆತುರದಲ್ಲಿ ಆಡುವ ಕಠಿಣ ಮಾತುಗಳು ಪರಸ್ಪರ ನೋವುಂಟು ಮಾಡಬಹುದು. ನಿಮ್ಮ ಸಂಬಂಧವು ಬಲವಾಗಿರಲು ತಿಂಗಳ ದ್ವಿತೀಯಾರ್ಧದಿಂದ ಮೌನ ಮತ್ತು ಮೃದುವಾದ ರಾಜ್ಯ ಸಂಧಾನಕ್ಕೆ ಆದ್ಯತೆ ನೀಡುವುದು ಅತ್ಯಗತ್ಯ. ಪ್ರತಿಯೊಬ್ಬರ ಮನೆಯಲ್ಲೂ ಕಿರಿಕಿರಿ, ಮನಸ್ತಾಪ, ಜಗಳಗಳು ಇದ್ದೇ ಇರುತ್ತದೆ. ನಾವು ಹೇಗೆ ಬಗೆಹರಿಸ್ಕೊಳ್ತೀವಿ ಅನ್ನೋದು ಬಹಳ ಮುಖ್ಯ ಅಂತ ಹೇಳ್ತಾ ತುಲಾರಾಶಿಯವರಿಗೆ ನಿಮ್ಮ 9ನೇ ಅಧಿಪತಿಯಾದ ಬುಧನು ಜೂನ್ 22ರವರೆಗೆ ತನ್ನದೇ ಆದ ರಾಶಿಯಲ್ಲಿ ಪ್ರಬಲವಾಗಿ ನೆಲೆಸಿರುವುದರಿಂದ ಉನ್ನತ ವ್ಯಾಸಂಗ ಮಾಡುತ್ತಿರುವಂತಹ ವಿದ್ಯಾರ್ಥಿಗಳು ಅತ್ಯುತ್ತಮ ಹಂತವನ್ನು ಸ್ನೇಹಿತರೆ ಕಾಣಲಿದ್ದೀರಿ. ವಿದೇಶ ಪ್ರಯಾಣಕ್ಕೆ ಅಗತ್ಯವಿರುವಂತಹ ವೀಸಾಗಳು ಮತ್ತು ವಿದ್ಯಾರ್ಥಿ ವೇತನ ಅನುದಾನಗಳು ಸುಗಮವಾಗಿ ಮಂಜೂರಾಗುತ್ತವೆ ಅಂತಲೇ ಹೇಳಬಹುದು. ಸ್ನೇಹಿತರೆ, ಏನೆಲ್ಲ ಅದೃಷ್ಟವನ್ನು ನೋಡಲಿದ್ದೀರಿ, ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ಕಂಪ್ಲೀಟಾಗಿ ತಿಳಿಸ್ಕೊಟ್ಟಿದ್ದೀನಿ. ಈ ದಿನ ಸ್ನೇಹಿತರೆ, ಅಮಾವಾಸ್ಯೆ ದಿನ ಈ ಪರಿಹಾರಗಳನ್ನು ಅನುಸರಿಸಿ ಕಷ್ಟ ಸಮಸ್ಯೆ ಅವೆಲ್ಲವೂ ನಿವಾರಣೆಯಾಗಲಿದೆ. ಉಚ್ಚ ಗುರುವಿನಿಂದ ಒದಗಿಸಲಾದ ಭವ್ಯವಾದಂತಹ ವೃತ್ತಿಪರ ಅದೃಷ್ಟವನ್ನು ಕಾಪಾಡಿಕೊಳ್ಳಲು ಮತ್ತು ತಿಂಗಳ ಅಂತ್ಯದಲ್ಲಿ ಎದುರಾಗುವ ಅಷ್ಟಮ ಕುಜ ದೋಷದಿಂದ ನಿಮ್ಮನ್ನು ರಕ್ಷಿಸಿಕೊಳ್ಳಲು ಈ ಪರಿಹಾರಗಳನ್ನು ಅಭ್ಯಾಸ ಮಾಡಿ. ಮೊದಲನೇದಾಗಿ ಮಂಗಳನ ಪರಿಹಾರ. ಜೂನ್ 15ರ ನಂತರ 8ನೇ ಮನೆಯ ಮಂಗಳನಿಂದ ಅಥವಾ ವಾಹನದ ಅಡಚಣೆಗಳಿಂದ ಎದುರಿಸಲು ಮಂಗಳವಾರದಂದು ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಭೇಟಿ ನೀಡಿ ತುಪ್ಪದ ದೀಪವನ್ನು ಹಚ್ಚಿ. ಇನ್ನು ಮಹಾಲಕ್ಷ್ಮಿಯ ಆರಾಧನೆ. ನಿಮ್ಮ ರಾಶಿಯ ಅಧಿಪತಿ ಶುಕ್ರನನ್ನು ಬಲಪಡಿಸಲು ಮತ್ತು ಸಂಪತ್ತು ಹಾಗೂ ಸಾಮರಸ್ಯವನ್ನು ಮನಬಂದಂತೆ ಆಕರ್ಷಿಸಲು ಪ್ರತಿ ಶುಕ್ರವಾರ ಮಹಾಲಕ್ಷ್ಮಿ ಅಷ್ಟಕಮವನ್ನು ಪಠಿಸಿ. ಇನ್ನು ಗುರುವಾರದಂದು ಗುರುಶೋತ್ರವನ್ನು ಹೇಳುತ್ತಾ ಗುರುವಿನ ಸಂಪೂರ್ಣ ಕೃಪೆಯು ನಿಮ್ಮ ವೃತ್ತಿ ಜೀವನದಲ್ಲಿ ಶಾಶ್ವತವಾಗಿ ನೆಲೆಸಲು ಗುರುವಾರದಂದು ಹಳದಿ ವಸ್ತ್ರವನ್ನು ಧರಿಸಿ ಮತ್ತು ಶ್ರೀ ದಕ್ಷಿಣಾಮೂರ್ತಿ ಸ್ತೋತ್ರವನ್ನು ಪಠಿಸಿ. ಈ ರೀತಿ ಸಣ್ಣ ಪುಟ್ಟ ಪರಿಹಾರವನ್ನು ಅಮಾವಾಸ್ಯೆ ದಿನ ಕೂಡ ಮಾಡಬಹುದು ಅಥವಾ ಬಿಡು ದಿನ ಕೂಡ ಮಾಡಬಹುದು. ಅಮಾವಾಸ್ಯೆಯ ದಿನ ವಸ್ತ್ರದಾನ, ಬಟ್ಟೆ ದಾನ, ಅನ್ನದಾನ ಸ್ನೇಹಿತರೆ, ನಿಮ್ಮ ಕೈಯಲ್ಲಾದಷ್ಟು ಹಣ ಸಹಾಯವನ್ನು ಮಾಡಿ ನಿಮ್ಮ ಸಮಸ್ಯೆಗಳು ಕ್ರಮೇಣವಾಗಿ ಕಡಿಮೆಯಾಗಲಿದೆ ಅಂತ ಹೇಳ್ತಾ ನಾನು ವಿಡಿಯೋವನ್ನು ಎಂಡ್ ಮಾಡ್ತಾ ಇದ್ದೀನಿ. ಇವತ್ತಿನ ಒಂದು ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿ ಸಿಕ್ಕಿದ್ದಲ್ಲಿ, ಈ ವಿಡಿಯೋ ಯೂಸ್ಫುಲ್ ಅನಿಸಿದ್ದಲ್ಲಿ ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ವಿಡಿಯೋವನ್ನು ವಾಚ್ ಮಾಡ್ತಿದ್ದೀರಾ ಅಂಥವರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ನಿಮಗೂ ಮತ್ತು ನಿಮ್ಮ ಕುಟುಂಬಕ್ಕೆ ತುಂಬನೇ ಒಳ್ಳೆಯದಾಗಲಿ. ಮತ್ತೊಂದು ವಿಡಿಯೋ ಜೊತೆ ಮತ್ತೊಂದು ಹೊಸ ಭವಿಷ್ಯದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.